ಏನಿಲ್ರಿ, ಊಟ ಮಾಡ್ಕೊಂಡು ರಾತ್ರಿ ಇಲ್ಲಿ 9 ಗಂಟೆಗೆ ಊಟ ಮಾಡ್ಕೊಂಡು ಊರಿಗೆ ಹೋಗ್ತಾನಂತ ಹೋಗಿದ್ದ ಅವನು. ಅವ್ರು ಅಲ್ಲಿಗೆ ಹೋಗಿರೋದು ನಮಗೆ ಗೊತ್ತಿಲ್ಲ. ಹೋಗಿ ಅಲ್ಲಿ ಆಟ ಆಡ್ತಿದ್ರೆ ನಿಂತ್ಕೊಂಡಿದ್ದಾನ ಅವನು. ನಿಂತ್ಕೊಂಡಾನೆ ಏನು ಮಾಡಿದಾನೆ, ನಮ್ಮ ಮನೆಗಿದ್ದರೆ ನಮ್ಗೆ ಏನು ಗೊತ್ತು. ಅಲ್ಲೇ 1:45 2 ಗಂಟೆ ಆಗಿತ್ತು. ಆವಾಗ ಯಾರೋ ಬಂದು ಹಿಂಗೆ ಪೊಲೀಸ್ನವ್ರು ಗದಿಕೊಂಬಂದಾರೆ ಅಂತಂದ್ರೆ ಅವ ನಾವು ನಮ್ಮ ಹುಡುಗಿದ್ನ ಅಲ್ಲಿ ಅಂತ ಕೇಳೋದಕ್ಕೆ ಇದ್ದ ಅಲ್ಲಿ ಅಂತಂದ್ರೆ ಅದಕ್ಕೆ ಹಿಂಗೆ ಓಡಿಸ್ಕೊಂಡು ಹೋದ್ರು ಅಂತಂದರು. ಆಮೇಲೆ ಅಲ್ಲಿಂದ ಅಲ್ಲಿ ತಂತಿ ಬೀಳ್ತಾ ಬಿದ್ದನು ಎದ್ದು ನಡ್ಕೊಂತ ಬಂದಾನ ಅವನು. ಅವ್ನ ಕೈಲಿ ಬರೋಕ್ಕಾಗಿಲ್ಲ. ಬಟ್ಟೆಲ್ಲ ಅಷ್ಟು ಕಿತ್ಕೊಂಡು ಹೋಗಿದ್ದು. ಅಮ್ಮ ನನಗೆ ಭಾರಿ ಎದ್ದು ಹೋಯ್ತೈತಿ, ನಾನು ಪೊಲೀಸರು ಓಡಿಸ್ಕೊಂಬಂದ್ರು, ನನಗೆ ಹೊಡೆದ್ರು ಏನು ಅಂತಂದು ಹೇಳಿಲ್ಲ ನಮ್ಮ ಕುಟಗೊಟ್ಟಿಗೆ. ಅವ್ನು ಹೇಳ್ತಾರ ಮನೆಯಾಗೆ ಈ ಥರ ಅಂತಂದು. ಅದಕ್ಕೆ ಆ ಬಟ್ಟೆನೆಲ್ಲ ಬಿಚ್ಚಿ ಒಂದು ಲೋಟ ನೀರು ಕುಡ್ದು ಅವನು. ನೀರು ಕುಡ್ದು ಅಡ್ಡು ಮಕ್ಕಂದಿದ್ದಾನೆ. ಅಮ್ಮ ನಾನು ಇರಲ್ಲ, ನಾನು ಸಾಯ್ತೀನಿ ಪೊಲೀಸನ್ನು ಓಡಿಸ್ಕೊಂಬಂದ್ರು, ನನಗೆ ಭಾರಿ ಇದಾಗ್ತೈತೆ ಅಂದ. ಹಂಗೆ ನನ್ನ ಮಗನ ಮಕ್ಕಂದನ್ನೆಲ್ಲ ಎಬ್ಬಿಸಿ ಬರಪ್ಪ ವ್ಯಾನ್ ಮಾಡ್ಕೊಂತ ಕರ್ಕೊಂಡು ಹೋಗೋಣ ಅಂತಂದು ಚಂತಂದ್ರೆ ಕರ್ಕೊಂಬಂದ್ವಿ. ಅಲ್ಲೇ ಇಲ್ಲ ಕಣಮ್ಮ, ಇಲ್ಲಿ ಗ್ಯಾಸ್ಟ್ರಿಕ್ಕಾಗಿ ಮೀರೈತಿ, ನಾವು ನೋಡೋಕ್ಕಾಗಲ್ಲ, ಡಾಕ್ಟ್ರು ಇಲ್ಲ, ದಾವಣಗೆರೆಗೆ ಕರ್ಕೊಂಡು ಹೋಗ್ರಿ ಅಂತ. ಅಲ್ಲಿಂದ ಅಲ್ಲಿ ಬರೋದ್ರಾಗೆ ಸುಸ್ತಾಗಿಬಿಟ್ಟು ಅವ್ನು ಆಂಜನೇಯ ಮಿಲ್ ಐತಲ್ಲ ಇಲ್ಲಿ, ಅಲ್ಲಿ ಬರೋದ್ರಾಗೆ ಅವಾಗ ಎದೆಲ್ಲ ನೀವು ಏನೇನೋ ಮಾಡಿದ್ವಿ ಅಷ್ಟೊತ್ತಾಗ ಏನೂ ಆಗಲಿಲ್ಲ. ಹಂಗಂದು ಒಂದು 10 ನಿಮಿಷ ಆಗಲಿಲ್ಲ, ನಮ್ಮ ಕೂಡ ಮಾತಾಡ್ದೇನೆ ಹಂಗಯ್ಯ, ಹಂಗೆ ಇಮ್ಮಿಡಿಗೆ ಮಾಡ್ಕೊಂಡು ಹಂಗಯ್ಯ ಕೊತ್ತಂಗ ಮುರ್ಕೊಂಬಿಟ್ಟ. ಇಲ್ಲಿ ಆಂಜನೇಯ ಮಿಲ್ ಕಡೆ ಬರ್ಬೇಕಾರೆ ನೋಡ್ಕೊಂಡು ಏನಂದ್ರೆ ಡಾಕ್ಟರ್ ಇಲ್ಲಿ ಡಾಕ್ಟ್ರು ನಮ್ಮ ಹುಡುಗ ಗೊತ್ತು, ನಮ್ಮ ಮಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲೇ ಬರೋದಾಗ ಅಲ್ಲೇ ಹೋಗಿತ್ತು ಅದು. ನಾವು ಹೆಂಗಾರ ಹೋಗೋಣ ಅಂತಂದು ಇಲ್ಲಿಗೆ ಆಸ್ಪತ್ರೆ ಚಿಕ್ಕದೇರಿ ಕರ್ಕೊಂಬಂದ್ವಿ. ನಿಮ್ದು ಯಾವೂರಮ್ಮ? ಚಿಕ್ಕೂಡ. ಅದೇ ಹಬ್ಬ ಐತೆ ಅಲ್ಲಿ. ರಥೋತ್ಸವ ಇತ್ತು. ಪೊಲೀಸರು ಬಂದು ಮಧ್ಯದಲ್ಲಿ ದುಡ್ಡು ಇಸ್ಕೊಂಬಂದಾರೆ ಇವರು. ಈಟಿಗೆ ಬೇಕಲ್ಲ ಅವ್ರಿಗೆ ತಿನ್ನಕ್ಕೆ ಹೇಳು, ಈಟ್ ಇಸ್ಕೊಂಬಂದು ತಿಂದಾರೆ. ನಮ್ಮ ಮಕ್ಕಳು 7 ಓಟು ಊರಾಡಲ್ಲಲ್ವ ತಗೊಂಬಂದು ಒಂದಿನ ಮುಂಚೆ ತಿಂದು ಇನ್ನೊಂದು ದಿನ ಒಬ್ರು ಯಾಕಂದು ಹೋದ್ರು. ಬಿಡು ಇಷ್ಟನ್ನೇ ಬರೋಲ್ಲ ಅಂತಂದ್ರು. ರಾತ್ರಿ 1 ಗಂಟೆ 1:15 ಆಡಿದ್ದಾರೆ. ಇಟ್ಟು ಹೋಗಿ ತಿಂದು ಅವ್ರಿಗೆ ಬೇಕಂತಂದ್ರೆ ಅವ್ನು ಜಲ್ಮ ಅಲ್ಲಿ ಅವ್ನು ಸಾಯ್ಬೇಕು. ನನ್ನ ಮಗನ ಕರ್ಕೊಂಡು ನಾನು ಎಣ್ಣೆ ತಕ್ಕ ನನ್ನ ಮನೆಗೆ ಹೋಗ್ತೀನಿ, ಅವ್ನು ಸಾಯ್ಬೇಕು. ನಾನು ಬರೋ ಮುಂದೆ ನನಗೇನು ಬೇಕಲ್ಲ, ನನಗೆ ಕಾನೂನು ಅವ್ನಿಗೆ ಎಷ್ಟೊತ್ತಾಗ ಅಲ್ಲಲ್ಲ ಇದೆ ಅಂತಂದು ಹೇಳಿಲ್ಲ ಅವ್ನಿಗೆ. ಅದು ಬೇಕಂತ ಗೀಸಾಗಿಲ್ಲ ಅವರು. ಕಾನೂನು ಅಷ್ಟೊತ್ತಾಗಿದೆ ಅಂತ ಹೇಳ್ತಾ ಅವ್ರು ಡ್ಯೂಟಿ ಮುಗಿಸ್ಕೋಬೇಕು, ಮನೆಗೆ ಹೋಗ್ಬೇಕು. ಆಗ್ಲೋ ತಿಳ್ಕೊಬೇಕು. ಅವರು ಹಿಡಿಯೋರು ಖುಷಿಗೆ ಆಡ್ತಾರೆ. ಊರು ಮನೆ ಹಬ್ಬ ಉಣೆ ಒಂದಾಗ ಈ ಥರ ಜೀವ ತೆಗಿ ಅಂತಂದು ಹೇಳ್ತತ್ತ ಅವ್ರಿಗೆ ಕಾನೂನು. ಇಲ್ಲಾಂದ್ರೆ ನಮ್ಮ ಮಗನ ಜನ್ಮ ಕೊಡಲಿ. ಯಾರು ಪೊಲೀಸರು ಬಂದಾರಲ್ಲ ಅವರು ಹಿಡಿಯಕ್ಕೆ ಬಂದು ನನ್ನ ಮಗನ ಜನ್ಮ ತೆಗೆದ ಬಡ್ದಾರು ಏನೋ ನನಗೆ ಗೊತ್ತಿಲ್ಲ. ಅದು ನಾನು ನೋಡಿಲ್ಲ ಅದನ್ನ. ನನಗೆ ಬೇಕು, ನನ್ನ ಮಗನ ಜನ್ಮ ಬೇಕು. ನಾನು 12 ಹಿಡ್ಕೊಂಡಲ್ಲ ಪೊಲೀಸರ ಕೈಗೆಲ್ಲ ಕೊಟ್ಟು ಸಾಯ್ಗನ್ಸೋಕ್ಕೆ.